ಶಾಲೆ ಇಲ್ಲ, ಬಿಸಿ ಊಟವೂ ಇಲ್ಲ, ಅಪೌಷ್ಟಿಕತೆಗೆ ಸರ್ಕಾರದ ರಹದಾರಿ, ಬಡ ಮಕ್ಕಳ ಕರಾಳ ಬದುಕು. ಇದು ಹಳಸಿದ ಬಿಸಿ ಊಟದ ಕಥೆ. ಈ ಬಿಸಿ ಊಟದ ವಿಚಾರವಾಗಿ ಸರ್ಕಾರವನ್ನ ನಾವು ದೂಷಿಸ್ತಾ ಇಲ್ಲ, ಆರೋಪ ಕೂಡ ಮಾಡ್ತಾ ಇಲ್ಲ. ಆದ್ರೆ ಸರ್ಕಾರದ ಹೊಣೆಗಾರಿಕೆ ಏನಿದೆ ಅದನ್ನ ನೆನಪು ಮಾಡ್ಕೊಡ್ತಾ ಇದೀವಿ ಅಷ್ಟೇ. ಮುಖ್ಯಮಂತ್ರಿಗಳೇ, ಮಕ್ಕಳಿಗೆ ಬಿಸಿ ಊಟ ಕೊಡೋದಿಲ್ವಾ? ಹಾಗಾದ್ರೆ ಲಕ್ಷಾಂತರ ಮಕ್ಕಳ ಒಪ್ಪತ್ತಿನ ಊಟದ ಪ್ರಶ್ನೆ ಇದು. ಯಾಕಂದ್ರೆ ಈಗ ಶಾಲೆ ನಡೀತಾ ಇಲ್ಲ, ಶಾಲೆ ಆರಂಭದ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಅವೆಲ್ಲವೂ ಸರಿ, ಸಾಧಕ ಬಾಧಕಗಳು ಏನೇನು ಅದನ್ನ ನೋಡ್ಕೊಂಡು ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡ್ಲಿ, ಅಂತಿಮ ನಿರ್ಧಾರ ಮಾಡ್ಲಿ. ಆದ್ರೆ ಇಲ್ಲಿ ತನಕ ಏನಾಗಿದೆ ಅಂದ್ರೆ ಲಕ್ಷಾಂತರ ಮಕ್ಕಳ ಒಪ್ಪತ್ತಿನ ಊಟಕ್ಕಾಗಿ ಅವ್ರು ಪರದಾಡುವಂತ ಪರಿಸ್ಥಿತಿ ಇದೆ. ಕೂಲಿ ನಾಲಿ ಮಾಡಕ್ಕೆ ಮಕ್ಕಳು ಹೋಗ್ತಾ ಇದ್ದಾರೆ. ಒಂದಿನ ಹೋದ್ರೆ 150 ರೂಪಾಯಿಂದ 200 ರೂಪಾಯಿ ಸಿಗುತ್ತೆ ಅಂತ ಅಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ. ಇನ್ನು ಮಧ್ಯಾಹ್ನದ ಬಿಸಿ ಊಟ ಕೊಡೋದಕ್ಕೆ ಕೊರೋನಾ ಹಾಗಾದ್ರೆ ಅಡ್ಡಿಯಾಗಿದೆಯಾ ಸರ್ಕಾರಕ್ಕೆ? ಒಪ್ಪತ್ತಿನ ಹಸಿವಿನ ಕಷ್ಟವನ್ನ ನಾವು ತೋರಿಸ್ತೀವಿ ನೋಡಿ. ಯಾವ ಸರ್ಕಾರದಲ್ಲೂ ಕೂಡ ಮಧ್ಯಾಹ್ನದ ಬಿಸಿ ಊಟ ನಿಲ್ಸಿಲ್ಲ. ಕೊರೋನಾ ಹೆಸರಲ್ಲಿ ಈ ವರ್ಷ ಮಕ್ಕಳಿಗೆ ಪಾಪ ಅನ್ನ ಸಿಗ್ತಾ ಇಲ್ಲ. ಇನ್ನು ಅಪೌಷ್ಟಿಕತೆ ತಾಂಡವ ಆಡೋ ಮುನ್ನ ಎಚ್ಚರಿಕೆಯನ್ನ ಸರ್ಕಾರ ಇಲ್ಲಿ ವಹಿಸಿಕೊಳ್ಬೇಕಾಗತ್ತೆ. ಈಗ ಮ್ಯಾಲ್ನ್ಯೂಟ್ರಿಷನ್ ತಡಿಬೇಕು ಅಂತಾನೆ ಸರ್ಕಾರ ಈ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದು, ಬಿಸಿ ಊಟದಂತ ಮಹತ್ವದ ಯೋಜನೆಯನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದ್ದು, ಮಕ್ಕಳಿಗೆ ಸಮಸ್ಯೆಗಳು ಆಗಬಾರ್ದು, ಆರೋಗ್ಯ ಹಿತದೃಷ್ಟಿಯನ್ನ ನೋಡ್ಕೊಳ್ಬೇಕು ಅಂತೆಲ್ಲ. ಈಗ ಯಾವ ಸರ್ಕಾರದಲ್ಲೂ ಕೂಡ ಕೊರೋನಾ ಬಂದ ಮೇಲೆ ಮಧ್ಯಾಹ್ನದ ಬಿಸಿ ಊಟ ಎಲ್ಲ ನಿಲ್ಸಿಲ್ಲ. ಈಗ ಕೊರೋನಾ ಹೆಸರಲ್ಲಿ ಈ ವರ್ಷ ಮಕ್ಕಳಿಗೆ ಅನ್ನ ಸಿಗ್ತಾ ಇಲ್ಲ. ಹಿಂದೆ ಏನೇ ಸಮಸ್ಯೆಗಳಾದ್ರೂ ಕೂಡ ಈ ಬಿಸಿ ಊಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಆದ್ರೆ ಈಗ ನೋಡಿದ್ರೆ ಲಕ್ಷಾಂತರ ಮಕ್ಕಳ ಒಪ್ಪತ್ತಿನ ಊಟಕ್ಕೆ ಇವಾಗ ಪ್ರಶ್ನೆ ಎದ್ಬಿಟ್ಟಿದೆ, ಮಧ್ಯಾಹ್ನದ ಬಿಸಿ ಊಟ ಕೊಡೋದಕ್ಕೆ. ಹಾಗಾದ್ರೆ ಕೊರೋನಾ ಅಡ್ಡಿಯಾಗಿದೆಯಾ? ಈಗ ಸರ್ಕಾರ ಈ ಮಹತ್ವದ ಯೋಜನೆ ಜಾರಿಗೆ ತಂದಿದೆ, ಸರಿ, ಒಪ್ಕೊಳ್ಳೋಣ. ಆದ್ರೆ ಆ ಒಂದು ಜವಾಬ್ದಾರಿ ಏನಿದೆ ಅದನ್ನ ಮರಿಬಾರ್ದು. ನೋಡಿ, ಆ ಕಷ್ಟದ ಕಥೆಗಳನ್ನ ಒಂದೊಂದಾಗಿ ನಿಮ್ ಮುಂದೆ ತೆರೆದಿಡ್ತಾ ಇದೀವಿ. ಈಗ ನೆರೆ ಒಂದ್ ಕಡೆ, ಇನ್ನೊಂದ್ ಕಡೆ ಬರ, ಹೆತ್ತವರಿಗೆ ಬದುಕು ಸಾಗಿಸೋಕೆ ಆಗ್ತಾ ಇಲ್ಲ. 7 ಜಿಲ್ಲೆಗಳಲ್ಲಿ ಮಕ್ಕಳಿಗೆ ಬಿಸಿಯೂಟದ ರೇಷನ್ ಕೊಡ್ತಾ ಇಲ್ಲ. ಇಲ್ಲಿ ರಾಯಚೂರಲ್ಲಿ 6 ತಿಂಗಳಿಂದ ಬಿಸಿಯೂಟ ಬಂದ್ ಆಗಿದೆ. ಇದರ ಎಫೆಕ್ಟ್ ಜಾಸ್ತಿ ಆಗಿರೋದೇ ಉತ್ತರ ಕರ್ನಾಟಕ ಭಾಗದಲ್ಲಿ. ರಾಯಚೂರಲ್ಲಿ 6 ತಿಂಗಳಿಂದ ಬಿಸಿಯೂಟ ಬಂದ್ ಆಗಿದೆ. ಕೊರೋನಾ ಬಂದ ಮೇಲೆ ಅಲ್ಲಿ ಪೋಷಕರಿಗೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ, ಇನ್ನೊಂದು ಕಡೆ ಬರದ ಪರಿಸ್ಥಿತಿ, ಪದೇ ಪದೇ ಬರ ಆ ಒಂದು ಪ್ರದೇಶವನ್ನ ಕಾಡ್ತಾನೆ ಇರುತ್ತೆ. ಸುಮಾರು ಒಂದು 7 ಜಿಲ್ಲೆಗಳಲ್ಲಿ ಮಕ್ಕಳಿಗೆ ಬಿಸಿಯೂಟದ ರೇಷನ್ ಕೊಡ್ತಾ ಇಲ್ಲ. ಅದರಲ್ಲೂ ರಾಯಚೂರಲ್ಲಿ 6 ತಿಂಗಳಿಂದ ಬಿಸಿಯೂಟ ಬಂದ್ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಅಟ್ಲೀಸ್ಟ್ ಒಪ್ಪತ್ತಿನ ಊಟ, ಬಿಸಿಯೂಟ ಮಕ್ಕಳಿಗೆ ಸಿಗ್ತಾ ಇತ್ತು. ಅಟ್ಲೀಸ್ಟ್ ಅಪೌಷ್ಟಿಕತೆಯಿಂದ ಅವರನ್ನ ತಪ್ಪಿಸಬಹುದಾಗಿತ್ತು ಸರ್ಕಾರದ ಈ ಯೋಜನೆಯಿಂದ. ಆದ್ರೆ ಕೊರೋನಾ ಬಂದ ಮೇಲೆ ಬಿಸಿಯೂಟ ಬಂದ್ ಆಗಿರೋದ್ರಿಂದ ಪೋಷಕರಿಗೂ ಒಂಥರ ಸಮಸ್ಯೆ, ಮಕ್ಕಳಿಗೆ ಇನ್ನೊಂಥರ ಸಮಸ್ಯೆ. ಅಪ್ಪ ನಮ್ಮಮ್ಮ ಬೆಳಗ್ಗೆ ಊಟ ಮಾಡಿದ್ದೇನ ಒಳಗೆ ಕದ್ದಿದ್ರು ಸರ್. ನಮ್ಗೆ ಸ್ವಲ್ಪ ಮಾಡಿ ಓದ್ತಿದ್ರು ಸರ್. ಅವಾಗ ಮತ್ತೆ ನಾವು ಮಧ್ಯಾಹ್ನ ಊಟ ತಿಂತೀವಿ ಸರ್. ಮನೆಗೆ ಸ್ವಲ್ಪ ಇರ್ತದೆ ಸರ್, ಸ್ವಲ್ಪ ಹಂಚ್ಕೊಂಡು ತಿಂತೀವಿ. ಮಧ್ಯಾಹ್ನ ಒಪ್ಪತ್ತು ಉಣುತ್ತಿದ್ವಿ. ಇವಾಗ ಶಾಲೆ ಇಲ್ಲ, ರಜಾ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಇವಾಗ ಬಿಸಿ ಬಿಸಿ ಅನ್ನ ಸಿಗೋವಲ್ತು. ನಮ್ಮ ಅಪ್ಪ ನಮ್ಮನವರು ದುಡಕ್ಕೆ ಹೋಗ್ತಿದ್ದಾರೆ. ನಾನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸ್ವಲ್ಪ ಎಲ್ಲರೂ ಹಂಚ್ಕೊಂಡು ತಿಂತೀವಿ ಸರ್. ನಾವು ಸರ್ಕಾರಿ ಮಕ್ಕಳು, ನಾವು ಶಾಲೆಗೆ ಹೋಗಿದಾಗ ಅವಾಗ ಒಂದು ಹೊತ್ತು ಅನ್ನ ಸಿಗ್ತಿತ್ತು. ಈಗ ಬಡವರಿಗೆ ಎಲ್ಲ ಅನ್ನ ಸಿಗೋವಲ್ತು, ಏನು ಮಾಡೋದು? ಅವಾಗ ರೇಷನ್ದಲ್ಲಿ ಅಕ್ಕ ಕೊಡ್ತಿದ್ರು ಸರ್ ತಿಂಗಳಿಗೆ. ಇವಾಗ ಕೊಡವಲ್ರಿ ಸರ್, ಹೆಂಗೆ ಮಾಡೋದು? ಓದ್ತಾರೆ ಸರ್, ಮತ್ತು ನಮ್ಗೆ ಏನು ಒಂದೊಂದು ಸ್ವಲ್ಪ ಇರ್ತದೆ ಸರ್. ಈಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿ ಊಟ ಹಾಕೋದ್ರಿಂದ ಭಾಳ ಅನುಕೂಲಗಳಿದ್ದು. ಯಾಕಂದರೆ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳು ಹೊಟ್ಟೆ ತುಂಬ ಮಧ್ಯಾಹ್ನದ ಊಟ ಮಾಡಿ ಒಂದೊಂದು ಬಡ ಮಕ್ಕಳಿಗೆ ಅವ್ರ ಮನೆಯಲ್ಲಿ ಸಿಗಲಾರ್ದಂಥ ಕೆಲವು ಪೌಷ್ಟಿಕಾಂಶದ ಆಹಾರಗಳು ಕೂಡ ಶಾಲೆಯಲ್ಲಿ ಸಿಗ್ತಾ ಇದ್ವು. ಈಗ ಈ ಒಂದು ಕರೋನಾ ಲಾಕ್ಡೌನ್ದಿಂದ ಏನು ಸಮಸ್ಯೆ ಆಗಿದೆಪ್ಪ ಅಂದರೆ, ಈಗ ಬಡ ಮಕ್ಕಳಿಗೆ ಒಂದೊಪ್ಪತ್ತು ಊಟಕ್ಕೂ ಕೂಡ ಏನಾಗ್ತಾ ಇದ್ದಾರಪ್ಪ ಅಂದರೆ, ಬಡ ಮಕ್ಕಳು ಅಳೆದಾಡ್ತಾ ಇದ್ದಾರೆ. ಒಂದು ಮುಂಜಾನೆ ಹೊತ್ತು ಸಿಕ್ಕರೆ ಮಧ್ಯಾಹ್ನ ಇರಂಗಿಲ್ಲ, ಮಧ್ಯಾಹ್ನ ಹೊತ್ತು ಸಿಕ್ಕರೆ ರಾತ್ರಿ ಇರಲಾರ್ದಂಥ ಒಂದು ಪರಿಸ್ಥಿತಿ ಈ ಒಂದು ಶಾಲೆ ಬಿಸಿ ಊಟ ಬಂದಾಗಲಿಂದ ಕಾರಣ ಆಗ್ತದೆ. ಈಗ ಒಂದು 4 ತಿಂಗಳಿಂದ ಮಕ್ಕಳಿಗೆ ಅಕ್ಕಿ ಮತ್ತು ಬೇಳೆ ವಿತರಣೆ ಮಾಡೋದನ್ನ ಬಂದ್ ಮಾಡಿದೆ.
ರಾಯಚೂರಲ್ಲಿ ಬಿಸಿಯೂಟದ ರೇಷನ್ ಕೊಳಿತಾ ಇದೆ. ನೆರೆ ಬರ ಅಂತ ಮಕ್ಕಳ ರೇಷನ್ಗೂ ಕೂಡ ಕತ್ರಿಯನ್ನ ಹಾಕಿದ್ದಾರೆ. ಜಿಲ್ಲೆಯಲ್ಲಿ 2.91 ಲಕ್ಷ ಮಕ್ಕಳಿಗೆ ಬಿಸಿಯೂಟದ ಭಾಗ್ಯ ಇಲ್ಲ. ಸರ್ಕಾರ ಏನೋ ಒಳ್ಳೆ ಯೋಜನೆ ಜಾರಿಗೆ ತಂತು, ಬಟ್ ಕೊರೋನಾ ಬಂದ ಮೇಲೆ ಅದನ್ನ ಕಟ್ ಆಫ್ ಮಾಡಿರೋದ್ರಿಂದ ರೇಷನ್ ನೋಡಿ ಅನ್ಯಾಯವಾಗಿ ಅದು ಹಾಳಾಗ್ತಾ ಇದೆ, ಕೊಳಿತಾ ಇದೆ. ಸೊ ಇದೇ ರೇಷನ್ ಅಲ್ಲಿ ಅಡುಗೆ ಮಾಡಿ ಪಾಪ ಮಕ್ಕಳಿಗೆ ಹಾಕಿದಿದ್ರೆ ಆ ಸಮಸ್ಯೆಗಳನ್ನ ಪಾಪ ರಾಯಚೂರು ಭಾಗದಲ್ಲಿ ಹೇಳ್ಕೊಳ್ತಾ ಇದ್ರು. ಸೊ ಬೇರೆ ಸಾಕಷ್ಟು ಭಾಗದಲ್ಲಿ, ಅದರಲ್ಲೂ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಒಂದು 7 ಜಿಲ್ಲೆಗಳಲ್ಲಿ ಈ ಪರಿಸ್ಥಿತಿ ಇದೆ. ರೇಷನ್ ಅನ್ಯಾಯವಾಗಿ ಕೊಳಿತಾ ಇದೆ. ಕೊರೋನಾ ಬಂದಾಗ ನಮ್ಮ ಸಾಲಿ ಮತ್ತು ನಮ್ಮ ಊಟ ಬಂದಾಗ್ಯದ. ಅದಕ್ಕೆ ಲಾಕ್ಡೌನ್ದಾಗ ಒಂದು ಸರ್ತಿ ಅನ್ನ ಮತ್ತು ಬ್ಯಾಳಿ ಕೊಟ್ಟಾರ, ಆಮೇಲೆ ಕೊಟ್ಟಿಲ್ರಿ. ನಮ್ಮ ಮಮ್ಮಿ ಹೊಲಕ್ಕೆ ಹೋಗ್ತಾರಿ, ನಮಗೆ ಅನ್ನ ಬ್ಯಾಳಿ ಇಲ್ರಿ ಮನ್ಯಾಗ ಉಣ್ಲಾಕ. ಈಗ ತ್ರಾಸ ಆಗ್ತದ್ರಿ. ಲಾಕ್ಡೌನ್ ಆಗ್ಯದ ನೋಡ್ರಿ, ಅವಾಗೇನು ಕೊಡಲ್ರಿ. ಈಗ ನಮಗೆ ತ್ರಾಸ ಆತೈತ್ರಿ. ಬ್ಯಾಳಿ ಅಕ್ಕಿ ಏನು ಕೊಡಲ್ರಿ, ನಮ್ಮ ಮನ್ಯಾಗನು ಏನು ಇಲ್ರಿ. ಈಗ ಕೊಡಲಾಗ್ಯಾರ್ರಿ. ಸ್ಕೂಲ್ ಒಳಗೆ ಕುಂದ್ರಲಾಗ ಜಾಗನೂ ಇದಿದ್ರಿ, ಎಲ್ಲ ಕೊಡ್ತೀರಿ. ಅವಾಗ ಚಲೋ ಆತಿದ್ರಿ, ಈಗ ಪ್ರಾಬ್ಲಮ್ ಆಗ್ಯಾರ. ಈಗ ನಾವು ಕೂಲಿಕಾದ ಎಲ್ಲ ಕೂಲಿ ಮಾಡಿ ಸಾಯಂಕಾಲ ಬರ್ತಿದ್ವಿ, ನಮಗೂ ಅನುಕೂಲ ಆಗ್ತಿತ್ತು. ಈಗ ಹುಡುಗರು ಓದ್ಲಿಕ್ಕೂ ಆಗ್ತಾ ಇಲ್ಲ, ಅವರಿಗೆ ರೇಷನ್ನು ಕೊಡ್ತಾ ಇಲ್ಲ. ಅದರಿಂದ ಭಾಳ ಅನಾನುಕೂಲ ಆಗ್ಲತ್ತದ. ನಾವು ಕೂಲಿ ಮಾಡ್ಕೇಸಿ ನಾವು ಬದುಕವ್ರಿ ಸರ್. ನಮಗೆ ಕೂಲಿ ಮಾಡತ್ತನ ನಮಗೆ ಇದು ಸಿಗಲ್ಲ. ಬಡ್ರು ನಾವು, ನಮಗೇನು ಸಿಗಲ್ರಿ ಸರ್. ಅಲ್ಲೇ ಬಿಸಿ ಊಟ ಮಾಡಿದ್ರೆ ಎಲ್ಲರಿಗೆ ಇದು ಅದ ರೀ ಸರ್. ಈಗ ಏನು ಇಲ್ರಿ ಸರ್, ಕರೋನಾ ಹಿಡ್ದಾರ ಎಲ್ಲರೂ ಬಂದೇ ಮಾಡ್ಯಾರ. ಮತ್ತು ಏನು ಬಡ್ರು ಮಂದಿ ಹ್ಯಾಂಗೆ ಬದುಕಬೇಕ್ರಿ ಸರ್? ನಮ್ಮಲ್ಲಿ ಟೋಟಲಿ 420 ಮಕ್ಕಳು ದಾಖಲಾತಿ ಇದೆ. ಡೈಲಿ 25ರಿಂದ 30 ಅಥವಾ 40 ಮಕ್ಕಳಿಗೆ ಮಾತ್ರ ನಾವು ಆಹಾರ ಧಾನ್ಯವನ್ನು ಕೊಟ್ಟು ಅದು ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡೀವಿ. ಈ ಸದ್ಯ ಆಹಾರ ಧಾನ್ಯ ಏನಪ್ಪ ಅಂತಂದ್ರೆ ಬಂದಿಲ್ಲ. ಬಂತಪ್ಪ ಅಂತಂದರೆ ನಾವು ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ಆ ರೀತಿ ಏನಪ್ಪ ಅಂತಂದ್ರೆ ನಾವು ಕ್ರಮ ಕೈಗೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಕೊರೋನಾ ಒಂದು ನೆಪ ಮಾಡಿಕೊಂಡು ಶಾಲೆಗಳು ಬಂದ್ ಮಾಡಿ ಮಕ್ಕಳಿಗೆ ಕೊಡಬೇಕಾದ ಆಹಾರ ಸರ್ಕಾರ ಕೊಟ್ಟಿಲ್ಲ. ಮತ್ತು ಆಹಾರ ಏನಾಯ್ತು ಅನ್ನೋದಕ್ಕೆ ಇವತ್ತು ಕೆಲವು ಮಾಧ್ಯಮದಲ್ಲಿ ಸುದ್ದಿ ಅದ. ಸರ್ಕಾರ ಇದು ಒಪ್ಕೊಂಡದ ಸಹಿತ ಗೋದಾಮುಗಳಲ್ಲಿ 1000 ಟನ್ ಗಟ್ಟಲೆ ಅಕ್ಕಿ, ಗೋಧಿ, ಹಾಲಿನ ಪುಡಿ, ತೊಗರಿ ಬೇಳೆ ಇದೆಲ್ಲವೂ ಸಹಿತ ಹಾಳಾಗ್ಯದ, ನಾಶ ಆಗಿ ಹೋಗ್ಬಿಟ್ಟದ. ಯಾಕಂದ್ರೆ ವಿತರಣೆ ಮಾಡಬೇಕಾಗಿದ್ದು ವಿತರಣೆ ಮಾಡಿಲ್ಲ. ಮಕ್ಕಳು ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ನಮ್ಮ ದೇಶದ ಭವಿಷ್ಯ ಯಾರ್ರೀ? ನಮ್ಮ ದೇಶದ ಭವಿಷ್ಯ ಈ ವಯಸ್ಸಾದ ಹುಚ್ಚಾಟ ಮಾಡ್ಲತ್ತಾರಲ್ಲ, ಜನರಿಗೆ ಆಹಾರ ಧಾನ್ಯ ಕೊಡ್ಲಾರ್ದೇನೆ ಅವರಲ್ಲ. ನಮ್ಮ ದೇಶದ ಭವಿಷ್ಯ ನಮ್ಮ ಮಕ್ಕಳು. ಆ ಮಕ್ಕಳಿಗೆ ಪೂರ್ತಿ ಆಹಾರ ಕೊಡಬೇಕಾದದ್ದು ಸರ್ಕಾರ. ಬೀದರ್ನಲ್ಲೂ ಇದೇ ಪರಿಸ್ಥಿತಿ ಇದೆ. ಬಿಸಿಯೂಟ ಸಿಗದೆ ಮಕ್ಕಳಿಗೆ ಕಂಟಕ ಎದುರಾಗ್ತಾ ಇದೆ. ಅಪೌಷ್ಟಿಕತೆಗೆ ಮಕ್ಕಳು ತುತ್ತಾಗ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲೂ ಕೂಡ NRC ಕೇಂದ್ರಗಳ ಸ್ಥಾಪನೆ ಇದೆ. 6 ತಿಂಗಳಿಂದ ಕೊರೋನಾ ಬಂದ ಮೇಲೆ ಬಿಸಿಯೂಟಕ್ಕೆ ಕೊಕ್ಕೆ ಬಿದ್ದಿದೆ, ಆ ರೇಷನ್ಗೆ ಕೊಕ್ಕೆ ಬಿದ್ದಿದೆ. ಪೌಷ್ಟಿಕ ಆಹಾರ ಸಿಗದೆ ಸುಮಾರು 400 ಮಕ್ಕಳು ಆಸ್ಪತ್ರೆಯಲ್ಲಿದ್ದಾರೆ. ತಿಂಗಳಾಯ್ತು ಪಾರ್ಗಳು ಇಸ್ಕೊಲ್ದಾಗ ಹೋಗ್ಲತ್ತರ ಕರಡಿಕೆ, ಅಲ್ಲಿ ಇಸ್ಕೊಲ್ದವ್ರು ಬರ್ಲತ್ತರ ಕರಡಿಕೆ ಅನ್ನ ಕೊಡಲ್ಟವ, ಏನು ಕೊಡಲ್ಟವ. 1 ತಿಂಗಳ ಮೇಲೆ ಆಯ್ತು ನೋಡ್ರಿ ಸರ್. ಏನು ಮಾಡ್ತದ್ರ ಮಧ್ಯಾಹ್ನ ಊಟಕ್ಕೆ ಆ ಕಡೆ ಈ ಕಡೆ ತಿರುಗಲತ್ತಾರ. ಏನು ತಾಯಿ ತಂದಿಂದು ಊಟ ಮಾಡ್ಲತ್ತಾರ, ಇಷ್ಟೇ ಅದ. ಈಗ ಇಸ್ಕೊಲ್ದಾಗ ತರಲ್ಟ್ರ ಮಾಡಲ್ಟ್ರ ಕೊಡಲ್ಟ್ರ ಅನ್ನ. ಸ್ಕೂಲ್ ಬಂದಾಗಿರ್ಬೇಕ ಯಾರು ಭೀ ಬಂದಿಲ್ಲ. ಎಜುಕೇಷನ್ ಕಮಿಷನರ್ ಬೆಂಗಳೂರವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವತ್ತು ಅಥವಾ ನಾಳೆಗೆ ಆದೇಶ ಕೊಡ್ತೀವಿ ಅಂತ ಹೇಳ್ಯಾರ. ಸೊ ನಾವು ಮೇ ತನಕ ಎಲ್ಲ ಕೊಟ್ಟಿದ್ದೀವಿ. ಈಗ ಆದೇಶ ಬಂದ ನಂತರ ನಾವು ಜೂನ್ಲಿಂದ ಹಿಡಿದು ಅಕ್ಟೋಬರ್ವರೆಗೆ ಅದು 2 ಭಾಗದಲ್ಲಿ ಮಾಡಂತ ಹೇಳ್ತಾರೆ. 108 ಡೇಸ್ ಏನಾರು ಆಗ್ತಾಯಿದೆ, ಅದಕ್ಕೋಸ್ಕರ 53 ಡೇಸ್ ಇದು ಒನ್ ಟೈಮ್ ಮತ್ತು 53 ಡೇಸ್ ಇದು ಇನ್ನೊಂದು ಸಲ, ಮತ್ತೆ ಒಂದು ಸಲ ನಾವು ಆಹಾರ ಧಾನ್ಯ ಕೊಡ್ಲಿಕ್ಕೆ ಬದ್ಧ ಇದ್ದೀವಿ. ಈಗ ಏನಾಗಿದೆ, ವಿದ್ಯಾಗಮನ ಮತ್ತೆ ಬಂದಾಗಿದ ಮೇಲೆ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಅದು ಸಿಗಬೇಕಾಗಿತ್ತು, ಅದಕ್ಕೆ ಅಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಅಂದರೆ ವಿದ್ಯಾಗಮನ ನಿಂತಿನ ಮೇಲೆ ಮತ್ತೆ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕ ಹೆಚ್ಚಾಗಿ ಆಗ್ತಾ ಇದೆ. ಎಲ್ಲ ಜನರು ಅಪೌಷ್ಟಿಕದ ಮಕ್ಕಳನ್ನು ನಮ್ಮ ನ್ಯೂಟ್ರಿಷನ್ ರಿಹಬಿಲಿಟೇಷನ್ ಸೆಂಟರ್ಗೆ ಕರೆತಂದು ಅಲ್ಲಿ ಅಡ್ಮಿಷನ್ಸ್ ಮಾಡಿ ಅಲ್ಲೆಲ್ಲ ನ್ಯೂಟ್ರಿಷನ್ ಥೆರಪಿ ತೊಗೊಂಡು ಅದಾದ ನಂತರ ಕೌನ್ಸಿಲಿಂಗ್ ಮಾಡಿ ಡಾಕ್ಟ್ರು ಏನು ಆದೇಶ ಕೊಡ್ತಾರೆ, ಡಾಕ್ಟ್ರು ಏನು ಸಲಹೆ ಕೊಡ್ತಾರೆ, ಅದ್ರ ಪ್ರಕಾರ ಮುಂದೆ ನೀವು ಮಕ್ಕಳ ನ್ಯೂಟ್ರಿಷನ್ ಕಾಪಾಡಿದ್ರಿ ಅಂದ್ರೆ ಈ ನ್ಯೂಟ್ರಿಷನ್ ಇದು ಕಡಿಮೆ. ಸಾಕ್ಷನ